ನಮಸ್ತೆ ಎಲ್ಲರಿಗೂ. ಇಷ್ಟ ದಿನ ನಮ್ಮ ಮಿಷನ್ಸ್ ಬಗ್ಗೆ ಶಾರ್ಟ್ ವಿಡಿಯೋಸ್ ನೋಡ್ತಾ ಇದ್ರಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ಮಿಷನ್ ಅಲ್ಲಿ ಹೇಗೆ ಥ್ರೆಡ್ಡಿಂಗ್ ಮಾಡೋದು, ಬಾಬಿನ್ ಕೇಸ್ ಹೇಗೆ ಸೆಟ್ಟಿಂಗ್ ಮಾಡೋದು, ಡಿಸೈನ್ ಹೇಗೆ ಸೇವ್ ಮಾಡೋದು, ಫ್ರೇಮ್ ಲಾಕಿಂಗ್ ಹೆಂಗ್ ಮಾಡೋದು, ಫ್ರೇಮ್ ಅಲ್ಲಿ ಡಿಸೈನ್ ಒಂದ್ ಫ್ಯಾಬ್ರಿಕ್ ಮೇಲೆ ಹೇಗೆ ಸೆಟ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಇದು ನಿಮ್ಗೆ UME 1201 32x20 ಮಾಡೆಲ್. ಇದ್ರಲ್ಲಿ ನಿಮ್ಗೆ ಫ್ರೇಮ್ ಸೈಜ್ 32x20 ಇಂಚಸ್ ಬರುತ್ತೆ. ಮಿಷನ್ಸ್ ಅಲ್ಲಿ ನಿಮ್ಗೆ 12 ನೀಡಲ್ಸ್ ಇರುತ್ತೆ ಮತ್ತೆ 10 ಇಂಚಸ್ LCD ಸ್ಕ್ರೀನ್ ಬರುತ್ತೆ. ಈ ಮಾಡೆಲ್ ಮಿಷನ್ ಅಲ್ಲಿ ನೀವು ಎಕ್ಸ್ಟ್ರಾ ಆಪ್ಷನಲ್ ಆಗಿ ಆಡ್ ಆನ್ ಡಿವೈಸಸ್ ಅಟ್ಯಾಚ್ ಮಾಡ್ಕೋಬಹುದು. ಟ್ರಿಪಲ್ ಬೀಟ್ ಡಿವೈಸ್ ಅಲ್ಲಿ ನಿಮ್ಗೆ 2.5 mm, 3 mm ಮತ್ತೆ 4 mm ಬೀಟ್ಸ್ ಅಟ್ಯಾಚ್ ಮಾಡ್ಕೋಬಹುದು. ಶುಗರ್ ಬೀಟ್ಸ್, ಪರ್ಲ್ ಬೀಟ್ಸ್ ಮತ್ತೆ ರೈಸ್ ಬೀಟ್ಸ್. ಮಿಷನ್ಸ್ ಅಲ್ಲಿ ಆಪ್ಷನಲ್ ಆಗಿ ನೀವು ಕ್ಯಾಪ್ ಡಿವೈಸ್ ಪರ್ಚೇಸ್ ಮಾಡಿ ಕ್ಯಾಪ್ ಮೇಲೆ ಕೂಡ ಎಂಬ್ರಾಯ್ಡ್ರಿ ವರ್ಕ್ಸ್ ಮಾಡ್ಕೋಬಹುದು. ಮತ್ತೆ ಮಕ್ಕಳ ಬಟ್ಟೆ ಮೇಲೆ ಎಂಬ್ರಾಯ್ಡ್ರಿ ಮಾಡೋ ತರ ನಾವೇ ನಿಮ್ಗೆ 5 ವೆರೈಟಿ ಗಾರ್ಮೆಂಟ್ ಫ್ರೇಮ್ಸ್ ಕೊಡ್ತೀವಿ. ಇದ್ರಲ್ಲಿ ನೀವು ಹುಡೀಸ್, ಟಿ ಶರ್ಟ್ಸ್, ಫಿನಿಶ್ ಗಾರ್ಮೆಂಟ್ಸ್, ಪಿಲೋ ಕವರ್, ಬ್ಲಾಂಕೆಟ್ ಕವರ್, ಬ್ಯಾಗ್ ಮೇಲೆಲ್ಲ ಎಂಬ್ರಾಯ್ಡ್ರಿ ವರ್ಕ್ಸ್ ಮಾಡ್ಕೋಬಹುದು. ಇದ್ರಲ್ಲಿ ನಿಮ್ಗೆ ಸಿಲ್ಕ್ ಥ್ರೆಡ್ ವರ್ಕ್, ಜರಿ ವರ್ಕ್, ಕಚ್ ವರ್ಕ್, ಕಟ್ ವರ್ಕ್, ಮಿರರ್ ವರ್ಕ್, ನೆಟೆಡ್ ವರ್ಕ್, ಪ್ಯಾಚ್ ವರ್ಕ್ ಎಲ್ಲ ಮಾಡ್ಕೋಬಹುದು. ಎಕ್ಸ್ಟ್ರಾ ಆಪ್ಷನಲ್ ಆಗಿ ಡಿವೈಸ್ ಅಟ್ಯಾಚ್ ಮಾಡ್ಕೊಂಡ್ರೆ ಬೀಚ್ ವರ್ಕ್ ಕೂಡ ನೀವು ಮಾಡ್ಕೋಬಹುದು. ಇದು ನಿಮ್ಗೆ ಥ್ರೆಡ್ ಸ್ಟ್ಯಾಂಡ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 12 ಕಲರ್ ಥ್ರೆಡ್ಸ್ ನೀವು ಹಾಕೋಬಹುದು. ಥ್ರೆಡ್ ಸ್ಟ್ಯಾಂಡ್ ಅಲ್ಲಿ ಅಕಾರ್ಡಿಂಗ್ ಟು ನೀಡಲ್ ನೀವು ಸೆಟ್ ಮಾಡ್ಕೋಬೇಕು ಥ್ರೆಡ್ಸ್ ಎಲ್ಲ. ಥ್ರೆಡ್ ನಂಬರ್ಸ್ 1, 2, 3, 4, 5, 6, 7, 8, 9, 10, 11, 12 ಈ ತರ ಥ್ರೆಡ್ ಸ್ಟ್ಯಾಂಡ್ ಅಲ್ಲಿ ನೀವು ಥ್ರೆಡ್ಸ್ ಲೋಡ್ ಮಾಡ್ಕೋಬೇಕು. ಅಂಡ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಥ್ರೆಡ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನೀವು ಥ್ರೆಡ್ ಹಾಕಕ್ಕೆ. ಸ್ಟ್ಯಾಂಡ್ ಇಂದ ನೀವು ಟೆನ್ಷನ್ ಅಲ್ಲಿ ಥ್ರೆಡ್ ನ ಲೋಡ್ ಮಾಡಬೇಕು. ಟೆನ್ಷನ್ ಅಲ್ಲಿ ಲೋಡ್ ಮಾಡಿ ರೊಟೇಟ್ ಆಗಬೇಕು. ನೆಕ್ಸ್ಟ್ ಈ ಸ್ಪೈರಲ್ ಟ್ಯೂಬ್ ಅಲ್ಲಿ ಲೋಡ್ ಮಾಡೋದು ಹೇಗಂತ ತೋರಿಸ್ತೀನಿ. ಇದು ನಿಮ್ಗೆ ಮಿಷಿನ್ ನೀಡಲ್ ಅಲ್ಲಿ ಈ ಥ್ರೆಡ್ ನ ನೀವು ಲೋಡ್ ಮಾಡ್ಕೋಬೇಕು. ಈ ಥ್ರೆಡ್ ನ ಲೋಡ್ ಮಾಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಎಳ್ಕೊಂಡು ಈ ಸ್ಪೈರಲ್ ಒಳಗಡೆ ಹಾಕಿದ್ರೆ ನಿಮ್ಗೆ ಈ ತರ ಲೋಡ್ ಆಗುತ್ತೆ. ನೆಕ್ಸ್ಟ್ ಥ್ರೆಡ್ ಇಟ್ಕೊಂಡೆ ಸ್ಟ್ಯಾಂಡ್ ಇಂದ ಹೆಡ್ಗೆ ಸ್ಪೈರಲ್ ನು ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಿಪ್ ಅಲ್ಲಿ ಲೋಡ್ ಮಾಡಿ, ಟೆನ್ಷನ್ ಅಲ್ಲಿ ರೊಟೇಟ್ ಮಾಡಿ, ಸೆಕೆಂಡ್ ಟೆನ್ಷನ್ ಅಲ್ಲಿ ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಈ ವೀಲ್ ಕಾಣ್ತಾ ಇದೆಯಲ್ಲ ನಿಮ್ಗೆ, ಈ ವೀಲ್ ಅಲ್ಲಿ ಸಿಂಗಲ್ ರೌಂಡ್ ಹಾಕಿ ನೆಕ್ಸ್ಟ್ ಸೆಕೆಂಡ್ ಕ್ಲಿಪ್ ಅಲ್ಲಿ ಲಾಕ್ ಮಾಡಿ, ಮಾಡ್ಕೊಂಡು ಮುಂದಕ್ಕೆ ತಗೊಬನ್ನಿ. ನೀಡಲ್ ನಂಬರ್ 1 ನಲ್ಲಿ ಥ್ರೆಡ್ ನ ಹಾಕಿ. ಇಷ್ಟೇ ಸಿಂಪಲ್ ಆಗಿ ನೀವು ಥ್ರೆಡ್ ನ ಲಾಕ್ ಮಾಡ್ಕೋಬಹುದು ಮಿಷಿನ್ ಒಳಗಡೆ. ಫ್ರೇಮ್ ಅಲ್ಲಿ ಕ್ಲಾತ್ ನ ಲಾಕ್ ಮಾಡ್ಕೋಬೇಕು. ಫ್ರೇಮು ಟೈಟ್ ಆಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಕ್ಲಾತ್ ಚೆಕಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಪೆನ್ ಡ್ರೈವ್ ಲೋಡ್ ಮಾಡ್ಕೊಳ್ಳಿ. ಇಂಪೋರ್ಟ್ ಅನ್ನೋ ಬಟನ್ ನ ಪ್ರೆಸ್ ಮಾಡಿ ಪೆನ್ ಡ್ರೈವ್ ಇಂದ ಡಿಸೈನ್ ನ ಡೌನ್ಲೋಡ್ ಮಾಡ್ಕೋಬೇಕು. ಡಿಸೈನ್ ಸೆಲೆಕ್ಷನ್ ಮಾಡ್ಕೊಂಡು ಸೆಲೆಕ್ಟ್ ಆಲ್ ಕೊಡಿ. ನೆಕ್ಸ್ಟ್ ಸೇವ್ ಪ್ರೆಸ್ ಮಾಡ್ಕೊಳ್ಳಿ. ಡಿಸೈನ್ ಎಲ್ಲಾನು ಇವಾಗ ಸೇವ್ ಆಗಿದೆ. ಪೆನ್ ಡ್ರೈವ್ ರಿಮೂವ್ ಮಾಡ್ಬಿಟ್ಟು ಸೇವ್ ಆಗಿರೋ ಡಿಸೈನ್ ನಿಮ್ಗೆ ಇಲ್ಲಿ ಕಾಣುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕು. ಕಸ್ಟಮರ್ ಫ್ಯಾಬ್ರಿಕ್ ಮೇಲೆ ಬ್ಯಾಕ್ ನೆಕ್ ಮತ್ತೆ ಫ್ರಂಟ್ ನೆಕ್ ಮಾರ್ಕಿಂಗ್ ಹಾಕಿದ್ದಾರೆ. ಇವಾಗ ಇದ್ರ ಮೇಲೆ ನಾವು ಈ ಡಿಸೈನ್ ನ ಹೇಗೆ ಸೆಟ್ ಮಾಡ್ತೀವಿ ಅಂತ ನೋಡೋಣ. ಸ್ಟೆಪ್ 1 ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೆಪ್ 2 ಸೆಲೆಕ್ಟ್ ಆಗಿರೋ ಡಿಸೈನ್ ನ ರೊಟೇಟ್ ಮಾಡ್ಕೋಬೇಕು. ಮತ್ತೆ ಕಲರ್ ಸೆಲೆಕ್ಷನ್ಸ್ ಮಾಡ್ಕೋಬೇಕು. ಈ ಫ್ಯಾಬ್ರಿಕ್ ಗೆ ನಾನು ರೆಡ್ ಕಲರ್ ಮತ್ತೆ ಗೋಲ್ಡ್ ಕಲರ್ ಥ್ರೆಡ್ಸ್ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ನಾನು ರೆಡ್ ಕಲರ್ ಥ್ರೆಡ್ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತೆ ಗೋಲ್ಡ್ ಸೆಲೆಕ್ಟ್ ಮಾಡ್ಕೋಬಿಡ್ತೀನಿ. 4th ಸ್ಟೆಪ್ ಅಲ್ಲಿ ಮ್ಯಾನ್ಯುವಲ್, ಆಟೋಮೆಟಿಕ್, ಸೆಮಿ ಆಟೋಮೆಟಿಕ್, ನಾನು ಇದರಲ್ಲಿ ಫುಲ್ಲಿ ಆಟೋಮೆಟಿಕ್ ಸೆಲೆಕ್ಟ್ ಮಾಡ್ಕೊಂಡು ಡಿಸೈನ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಇದೇ ತರ ಮಾರ್ಕಿಂಗ್ ಅಲ್ಲಿ ಫ್ರಂಟ್ ನೆಕ್ ಮತ್ತೆ ಸ್ಲೀವ್ಸ್ ಹೇಗೆ ಸೆಟ್ ಮಾಡೋದಂತ ಮುಂದಿನ ವಿಡಿಯೋಸ್ ಅಲ್ಲಿ ನೋಡೋಣ. ಮಿಷನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಡಿಸ್ಪ್ಲೇ ಆಗ್ತಾರೆ ನಂಬರ್ ಕಾಲ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.